ಇತ್ತೀಚಿನ ದಿನಗಳಲ್ಲಿ ಈ ಸಣ್ಣ ವಯಸ್ಸಿನವರು ಅಂದರೆ ಒಂದು 25-30 ಇಯರ್ಸ್ ಆಫ್ ಏಜ್ ಅವರು ನಮಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಸ್ಟ್ರೆಸ್ ಜಾಸ್ತಿ ಇದೆ, ನನಗೆ ರಾತ್ರಿ ಹೊತ್ತು ಮಲ್ಕೊಂಡ ತಕ್ಷಣ 1 hour 2 hours ಆದಮೇಲೆ ನಿದ್ದೆ ಬರುತ್ತೆ, ಏನಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ನನಗೇನಾದ್ರು ಮಾತ್ರೆ ಬೇಕಾಗತ್ತಾ, ನನಗೇನಾದ್ರು ರೋಗ ಇದೆಯಾ ಅಂತ ಅವ್ರ ಮನಸ್ಸಲ್ಲೇ ಓಡಾಡ್ತಿರುತ್ತೆ. ಆ್ಯಂಡ್ ನಮ್ಮ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ಇನ್ ಯಂಗ್ ಏಜ್ ಇಸ್ ಸ್ಲೀಪ್ ಡಿಪ್ರವೇಷನ್. ಸೊ ಏನಕ್ಕೆ ಇದು ಸ್ಲೀಪ್ ಡಿಪ್ರವೇಷನ್ ಆಗುತ್ತೆ ಅನ್ನೋದು ಮೊದಲು ತಿಳ್ಕೊಬೇಕಾದ್ರೆ ನಾವು ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಇತ್ತೀಚಿನ ದಿನಗಳಲ್ಲಿ ಯಾಕೆಂದರೆ ಕೆಲಸದ ಒತ್ತಡಗಳಿಂದ ತುಂಬ ಜನಕ್ಕೆ ಸ್ಟ್ರೆಸ್ ಆಗಿ ನಿದ್ದೆ ಬರೋದು ಡಿಪ್ರವೇಷನ್ ಇರುತ್ತೆ. ಎರಡನೇದೇನಂತಂದರೆ ಹ್ಯಾಪಜಾರ್ಡ್ ಶಿಫ್ಟ್ಸ್, ಅಂದರೆ ನೈಟ್ ಶಿಫ್ಟ್ ಮಾಡ್ತಿರ್ತಾರೆ, ಸಡನ್ನಾಗಿ ಮಾರ್ನಿಂಗ್ ಶಿಫ್ಟಿಗೆ ಶಿಫ್ಟ್ ಆಗ್ತಾರೆ. ಸೊ ಅಂಥ ಟೈಮ್ಗಳಲ್ಲಿ ಈ ಸ್ಲೀಪ್ ಡಿಪ್ರವೇಷನ್ ಆಗೋದು ತುಂಬ ಕಾಮನ್ ಇರುತ್ತೆ. ಮೂರನೇದೇನಂತಂದರೆ ಪಿಯರ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು. ಆಲ್ ದೀಸ್ ಥಿಂಗ್ಸ್ ಇಸ್ ಕಾಸಿಂಗ್ ಸ್ಲೀಪ್ ಡಿಪ್ರವೇಷನ್. ಸೊ ಮೊದಲಿಗೆ ಅವ್ರು ಏನು ಕೇಳೋದು ಅಂತಂದರೆ ನಮ್ಗೆ ಟ್ರೀಟ್ಮೆಂಟ್ ಬೇಕಾತಾ, ನನಗೆ ಏನಾದ್ರು ಮಾನಸಿಕ ರೋಗ ಇದೆಯಾ ಅಂತ ಕೇಳ್ತಾರೆ. ಸೊ ಈ ಸ್ಲೀಪ್ ಡಿಪ್ರೆಷನ್ ಬಗ್ಗೆ ಯಾರೂ ಭಯಪಡಬೇಕಾಗಿಲ್ಲ. ಇದು ನಾರ್ಮಲ್ ಫೆನಾಮಿನಾ, ಏನಂದರೆ ಸ್ಲೀಪ್ ವೇಕ್ ಸೈಕಲ್ ಅಂತ ಕರಿತೀವಿ. ನಾರ್ಮಲಾಗಿ ಏನಂದರೆ ಯಾರಾದರೂ ಒಬ್ಬರು ಮಲ್ಕೊಂಡಿದ್ದು ಹೇಳೋದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ದಿನದಲ್ಲಿ, ಇವಾಗ ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ರಾತ್ರಿ ಹೊತ್ತು ಮಲ್ಕೋತೀವಿ, ಬೆಳಗ್ಗೆ ಹೊತ್ತು ಹೇಳ್ತೀವಿ ಅನ್ನೋದು ಒಂದು ರೆಗ್ಯುಲರ್ ಕಾನ್ಸೆಪ್ಟ್. ಬಟ್ ಏನಾಗಿರುತ್ತೆ ಅಂದರೆ ಇವಾಗಿನ ವರ್ಕ್ ಲೈಫ್ ಸೈಕಲಲ್ಲಿ ದಿಸ್ ಸೈಕಲ್ ವಿಲ್ ಬಿ ಆಲ್ಟರ್ಡ್. ಸೊ ಆ ಥರ ಏನಾದ್ರು ಇದ್ದಾಗ ಮಾತ್ರೆಗಳು ತೊಗೋಬೇಕು ಅಂತಲೇ ಅಲ್ಲ. ಫಸ್ಟ್ ಇಸ್ ಇಂಪಾರ್ಟೆಂಟ್ ಇಸ್ ಕೌನ್ಸಿಲಿಂಗ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ತಮ್ಗೆ ಏನಾದ್ರು ಸ್ಟ್ರೆಸ್ ಇತ್ತು ಅಂದರೆ ಫಸ್ಟ್ ಆಫ್ ಆಲ್ ಒಂದು ಮೆಡಿಟೇಷನ್ ಆಗಿರ್ಬೋದು, ರೆಗ್ಯುಲರ್ ವಾಕಿಂಗ್ ಆಗಿರ್ಬೋದು, ಇಲ್ಲ ನಿಮ್ಮ ಕೊಲೀಗ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವ್ರ ಜೊತೆ ಹಂಚ್ಕೊಳ್ಳಿ. ನಿಮ್ಗೇನು ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಅವ್ರ ಜೊತೆ ಹಂಚ್ಕೊಳ್ಳೋದು ಇಂಪಾರ್ಟೆಂಟು. ಎರಡನೇದೇನೆಂದರೆ ಮೆಡಿಕಲ್ ಅಟೆನ್ಷನ್ ಯಾವ ಬೇಕಾಗುತ್ತೆ ಅಂತಂದರೆ ವೆನ್ ಯು ಆರ್ ನಾಟ್ ಏಬಲ್ ಟು ಕಮ್ ಡೌನ್ ವಿತ್ ಎನಿ ಆಫ್ ದೀಸ್ ಮೆಷರ್ಸ್ ಅಂದಾಗ ಆಸ್ಪತ್ರೆಗೆ ಬನ್ನಿ. ಆಸ್ಪತ್ರೆಗೆ ಬಂದ ತಕ್ಷಣ ನನಗೆ ಮಾನಸಿಕ ರೋಗ ಇದೆ, ಇಲ್ಲ ನಾನು ಮಾನಸಿಕ ವೈದ್ಯನ ಮೀಟ್ ಮಾಡಬೇಕು ಅಂತಲ್ಲ, ನಿಮ್ಗೆ ಯಾರು ಕಂಫರ್ಟಬಲ್ ಇರ್ತಾರೋ ಅವ್ರ ಹತ್ರ ಮೀಟ್ ಮಾಡಿ ಅದ್ರ ಪ್ರಕಾರ ಏನು ಸಲಹೆಗಳು ಬೇಕೋ ತೊಗೊಳ್ಳಿ. ಸೊ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು ಔಟ್. ಸೊ ಎನಿವನ್ ವಿತ್ sleep disorder, stress disorder specifically, please visit your nearest hospital and you can always meet us at CANS Hospital. We are always available for you. Thank you.